ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ತಿಲಕ್ ಸಾವಿಗೆ ಕಾರಣ ದೇವ್ ಅಂತ ಹೇಳಿ ಅಮ್ಮ ದೂಷಣೆ ಮಾಡೋದ್ರ ಜೊತೆಗೆ ಇಲ್ಲಿ ದೇವ್ನನ್ನು ಮನೆ ಬಿಟ್ಟು ಆಚೆ ಕಳಿಸ್ತಿದ್ದಾರೆ. ಇದರ ಜೊತೆಗೆ ದೇವ್ ಹಾಗೆ ಪವಿತ್ರ ಮದುವೆ ನಡೆದೇ ಹೋಯ್ತಾ, ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪವಿತ್ರ ಹಾಗೆ ತಿಲಕ್ ಒಬ್ರಿಗೊಬ್ರು ತುಂಬ ಅಂದರೆ ತುಂಬ ಇಷ್ಟಪಡ್ತಿದ್ರು. ಆ ಒಂದು ದಿನ ಪವಿತ್ರ ಹೇಳಿದಂಥ ಆ ಮಾತು ತಿಲಕ್ ಜೀವ ತೆಗೆಯುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಪವಿತ್ರ ತನಗೆ ನೀನು ಪ್ರಪೋಸೇ ಮಾಡಿಲ್ಲ ಸೀನಿಯರ್ ಸರಿಯಾಗಿ ಅಂತ ಹೇಳಿದ ತಕ್ಷಣ ಅದನ್ನು ಸೀರಿಯಸ್ ಆಗಿ ತಗೊಂಡಂತಹ ತಿಲಕ್ ತನ್ನ ಪವಿಗೆ ಪ್ರಪೋಸ್ ಮಾಡಬೇಕು, ಅದೇ ಕಾರಣಕ್ಕೆ ಉಂಗುರ ತೊಗೊಂಡು ಬರಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಇಲ್ಲಿ ಮದುವೆ ಮನೆಯಿಂದ ಯಾರಿಗೂ ಗೊತ್ತಾಗದೆ ಹೋಗಿ ತೊಗೊಂಡು ಬರೋಣ ಅಂದ್ಕೊಳ್ಳೋಷ್ಟರಲ್ಲಿ ದೇವ್ ಕೈಗೆ ಸಿಕ್ಬೀಳ್ತಾರೆ. ದೇವ್ನನ್ನು ಒಪ್ಪಿಸ್ತಾರೆ. ದೇವ್ ಕೂಡ ತಮ್ಮನ ಆಸೆಗೆ ಇಲ್ಲ ಅನ್ನಬಾರ್ದು ಅನ್ನೋ ಕಾರಣಕ್ಕೆ ಪವಿಗೆ ಉಂಗುರ ತರೋದಕ್ಕೆ ಇಲ್ಲಿ ತಮ್ಮನ ಜೊತೆ ಅಣ್ಣ ದೇವ್ ಕೂಡ ಹೋಗ್ತಾರೆ. ಆದರೆ ಈ ಒಂದು ವಿಷಯವನ್ನು ನಮ್ರತ ಪವಿತ್ರ ಮಾವಂಗೆ ತಿಳಿಸ್ತಾನೆ. ಅಲ್ಲಿ ಪವಿತ್ರ ಮಾವ ತಿಲಕ್ ಕಥೆಯನ್ನೇ ಮುಗಿಸೋದಕ್ಕೆ ಸ್ಕೆಚ್ ಹಾಕ್ತಾರೆ. ತಿಲಕ್ ಹಾಗೆ ದೇವಿಬ್ರು ಕೂಡ ಉಂಗುರ ತಗೊಂಡು ವಾಪಸ್ ಆತಿ ಆಗಬೇಕು. ಫೋನ್ ಮಿಸ್ ಆಯಿತು ಅನ್ನೋ ಕಾರಣಕ್ಕೆ ಫೋನ್ ತೊಗೊಂಡು ಬರೋಕೆ ಅಂತ ಹೋದಂಥ ತಿಲಕ್ ಮೇಲೆ ಲಾರಿ ಬಂದು ಗುದ್ದತ್ತೆ, ಆಕ್ಸಿಡೆಂಟ್ ಮಾಡುತ್ತೆ. ತಿಲಕ್ ತುಂಬ ಸೀರಿಯಸ್ ಆಗಿ ಇಂಜೂರ್ಡ್ ಆಗ್ತಾರೆ. ನಂತರ ದೇವ್ ತನ್ನ ತಮ್ಮಯ್ಯನನ್ನು ಬದುಕಿಸ್ಕೋಬೇಕು ಅಂತ ಹೇಳಿ ಹಾಸ್ಪಿಟಲ್ ಸೇರಿಸಿದ್ದಾರೆ. ಆ ಒಂದು ಮದುವೆ ಮಂಟಪದಲ್ಲಿ ನಿಜಕ್ಕೂ ಕೂಡ ಅಲ್ಲಿ ಪವಿತ್ರಾಗೆ ಶಾಸ್ತ್ರಗಳು ನಡೀತದೆ. ಆದರೆ ತಿಲಕ್ಕೂ ಇಲ್ಲ, ದೇವೂ ಇಲ್ಲ. ಮದುವೆ ಮನೆಯಲ್ಲಿ ಅಮ್ಮ ತುಂಬಾ ನರಳಾಡ್ತಿದ್ದಾರೆ. ಮದುವೆಗೆ ರೆಡಿ ಆಗಿದ್ದಾರೆ. ಎಲ್ಲೂ ತಿಲಕ್ ದೇವ್ ಕಾಣಿಸ್ತಿಲ್ಲ. ಕಾಲ್ ಮಾಡ್ತಿದ್ದಾರೆ, ಕಾಲ್ ಪಿಕ್ ಮಾಡ್ತಿಲ್ಲ. ಈ ಕಡೆ ದೇವ್ಗೆ ಕಾಲ್ ಮಾಡ್ತಾರೆ, ತಿಲಕ್ಗೆ ಕಾಲ್ ಮಾಡ್ತಾರೆ. ಅಮ್ಮಂಗೆ ತುಂಬ ಸಂಕಟ ಆಗ್ತದೆ. ಬಟ್ ಯಾರೊಬ್ಬರು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ. ಏನಾಗಿದೆ ಅಂತ ಚಟಪಟಿಕೆ ಶುರುವಾಗ್ಬಿಟ್ಟಿದೆ ಅವ್ರಿಗೆ. ತದನಂತರ ಇಲ್ಲಿ ದೇವ ತುಂಬ ಅಂದರೆ ತುಂಬಾ ದುಃಖಿಸ್ತಿದ್ದಾರೆ. ಬಿಕಾಸ್ ತನ್ನ ತಮ್ಮಯ್ಯನ ನಾನು ಕಳ್ಕೊಂಡಿದ್ದೀನಿ ಅಂತ ICUನಲ್ಲಿ ತಮ್ಮಯ್ಯಂಗೆ ಚಿಕಿತ್ಸೆ ನಡೀತದೆ. ಡಾಕ್ಟರ್ ಕೈ ಚೆಲ್ಲಿದ್ದಾರೆ. ಹೊರಗಡೆ ಬರ್ತಿದ್ದಾಗೆ ಡಾಕ್ಟರ್ ನನ್ನ ತಮ್ಮನಿಗೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಎಲ್ಲಿಂದ ಬೇಕಿದ್ರೆ ಡಾಕ್ಟರ್ನ ಕರೆಸಿ, ದುಡ್ಡಿನ ಬಗ್ಗೆ ಯೋಚನೆನೇ ಮಾಡಬೇಡಿ, ಆದರೆ ನನ್ನ ತಮ್ಮಯ್ಯನನ್ನು ಉಳಿಸ್ಕೊಡಿ ಅಂತ ಹೇಳಿ ಇಲ್ಲಿ ದೇವ್ ಡಾಕ್ಟರ್ನನ್ನು ಪರಿತಪಿಸಿ ಕೇಳ್ಕೊತಿದ್ದಾರೆ. ಕೈ ಮುಗ್ದು ಕೀಳ್ಕೊತಿದ್ದಾರೆ. ಬಟ್ ಡಾಕ್ಟರ್ ಮಾತ್ರ ಕೈ ಚೆಲ್ಲಿದ್ದಾರೆ. ಸಾರಿ ದೇವ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ನಿಮ್ಮ ತಮ್ಮನನ್ನು ಬದುಕಿಸುವುದಕ್ಕೆ ನಮ್ಮಿಂದ ಅಲ್ಲ. ಯಾವುದೇ ಡಾಕ್ಟರ್ ಕೂಡ ಬಂದು ಯಾವುದೇ ಮೆಡಿಸಿನ್ ಕೊಟ್ಟರು ಕೂಡ, ಯಾವುದೇ ಆಪ್ರೇಷನ್ ಮಾಡಿದ್ರೂ ಕೂಡ ಯೂಸ್ ಆಗೋದಿಲ್ಲ. ಯಾಕಂದರೆ ನಿಮ್ಮ ತಮ್ಮಯ್ಯ ಬದುಕೋದು ಜಸ್ಟ್ ಇನ್ನೊಂದು 10 ನಿಮಿಷ ಬದುಕ್ಬೋದು ಅಷ್ಟೇ. ನಾವು ಏನೇ ಮಾಡಿದ್ರೂ ಕೂಡ ಅವ್ರನ್ನ ಬದುಕಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ನಾವು ನಮ್ಮ ಪ್ರಯತ್ನವನ್ನೆಲ್ಲ ಮಾಡಿದ್ದಾಯಿತು ಅಂತ ಡಾಕ್ಟರೇ ಹೇಳ್ತಾರೆ. ನಿಜಕ್ಕೂ ಆ ಒಂದು ಮಾತು ದೇವ್ನ ಮತ್ತಷ್ಟು ಖುಷಿಯಾಗೆ ಮಾಡುತ್ತೆ. ಏನು ಮಾತಾಡ್ತಿದ್ರ ನೀವು, ದಯವಿಟ್ಟು ನನ್ನ ತಮ್ಮಯ್ಯನನ್ನು ಬದುಕಿಸ್ಕೊಡಿ ಅಂದಾಗ ಇಲ್ಲ ನಾವು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಕಡೆಯದಾಗಿ ಮಾತಾಡಬೇಕು ಅಂದರೆ ನಿಮ್ಮ ತಮ್ಮನ ಜೊತೆ ಮಾತಾಡ್ಕೊಂಬಿಡಿ. ಯಾಕಂದರೆ ಜಸ್ಟ್ 10 ನಿಮಿಷದ ಮೇಲೆ ಬದುಕೋದಿಲ್ಲ ಅನಿಸುತ್ತೆ ಅವರು ಅಂತ ಹೇಳ್ತಾರೆ. ಕುಸಿದು ಹೋಗಿಬಿಡ್ತಾರೆ ದೇವಿಯಲ್ಲಿ. ನಿಜಕ್ಕೂ ಕಣ್ಣೀರು ಹಾಕ್ತಿದ್ದಾರೆ. ಎಷ್ಟು ಮಟ್ಟಿಗೆ ಅಂದರೆ ನಿಜಕ್ಕೂ ಆ ಒಂದು ನೋವನ್ನು ಬರ್ಸೋಕ್ಕಾಗ್ತಿಲ್ಲ. ಬೇಕಿದ್ರೆ ತನ್ನ ಪ್ರಾಣ ಕೊಟ್ಟು ತನ್ನ ತಮ್ಮನ ಪ್ರಾಣವನ್ನು ಉಳಿಸುವಷ್ಟು ಪ್ರೀತಿ ಮಾಡ್ತಿರೋ ದೇವ್ ಖಂಡಿತ ಆ ಒಂದು ಪ್ರಯತ್ನ ಸಾಧ್ಯ ಆಗಿದ್ದಿದ್ರೆ ಖಂಡಿತ ಅದೇ ಕೆಲಸ ಮಾಡಿಬಿಡ್ತಿದ್ರೇನು. ಅಷ್ಟು ದುಃಖಿಸ್ತಿದ್ದಾರೆ. ತನ್ನ ತಮ್ಮನ ಬದುಕಿಸ್ಕೋಬೇಕು ಅಂತ ಅಷ್ಟು ಪ್ರಯತ್ನ ಪಡ್ತಿದ್ದಾರೆ. ಇತ್ತ ಕಡೆ ಜಸ್ಟ್ ಇನ್ನು 10 ನಿಮಿಷ ಇರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ದೇವ್ಗೆ ಅದು ಕೂಡ ತಲೆಗೆ ಹೋಗಿಲ್ಲ. ತನ್ನ ತಮ್ಮನ ಜೊತೆ ಕಳೆದಂಥ ಎಲ್ಲ ಕ್ಷಣಗಳನ್ನ ನೆನಪು ಮಾಡ್ಕೋತಿದ್ದಾರೆ. ದೇವ ತನ್ನ ತಮ್ಮನನ್ನು ಆ ಒಂದು ಮದುವೆ ಮಂಟಪದಲ್ಲಿ ಖುಷಿಯಾಗಿರುವುದನ್ನು ನೋಡಿದು, ಜೊತೆಗೆ ಸಾಕಷ್ಟು ಬಾರಿ ನಾನು ಬರ್ತೀನಿ, ನಾನು ಹೋಗ್ತೀನಿ ಅಂತಲೇ ಮಾತನಾಡ್ತಿದ್ದದ್ದು. ನನ್ನ ಕಡೆ ಕೈ ತುತ್ತು ಅಂತ ಹೇಳಿದ್ದು ಎಲ್ಲ ಮಾತುಗಳನ್ನ ನೆನಪು ಮಾಡಿಕೊಂಡು ಮತ್ತಷ್ಟು ಕುಸಿತಕ್ಕೆ ಒಳಗಾಗ್ತಿದ್ದಾರೆ. ದೇವ ತಕ್ಷಣ ಇಲ್ಲಿ 10 ನಿಮಿಷ ಅಷ್ಟೇ ನಿಮ್ಮ ತಮ್ಮ ಬದುಕಿರೋದು ಅಂತ ಹೇಳಿ ಡಾಕ್ಟರ್ ಹೇಳಿದಂಥ ಮಾತು ದೇವ್ಗೆ ನೆನಪಾಗಿದ್ದೆ ಕ್ಷಣ ತನ್ನ ತಮ್ಮಯ್ಯನನ್ನು ನೋಡೋದಕ್ಕೆ ಅಂತ ಹೇಳಿ ICUಗೆ ಹೋಗ್ತಾರೆ. ಅಲ್ಲಿ ICUನಲ್ಲಿ ಆಕ್ಸಿಜನ್ ಕೊಟ್ಟಿದ್ದಾರೆ. ಆಕ್ಸಿಜನ್ ಕೂಡ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಆದರೂ ಕೂಡ ಕಡಿಮೆ ಆಗ್ತದೆ. ಇಲ್ಲಿ ದೇವ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಸಾವಿನ
ಒಂದು ಮನೆಗೆ ಹತ್ತಿರ ಆಗ್ತಿದ್ದಾರೆ. ಇದರ ನಡುವೆ ತನ್ನ ತಮ್ಮಯ್ಯನ ಪರಿಸ್ಥಿತಿಯನ್ನು ಕಂಡಂತಹ ಅಣ್ಣಯ್ಯ ದೇವ ಕಣ್ಣೀರಿಡ್ತಿದ್ದಾರೆ. ತನ್ನ ಅಣ್ಣಯ್ಯನನ್ನು ನೋಡ್ತಿದ್ದಾಗೆ ತಮ್ಮಯ್ಯ ತನ್ನ ಮುಖಕ್ಕೆ ಹಿಡ್ದಂಥ ಆ ಒಂದು ಆಕ್ಸಿಜನ್ ಮಾಸ್ಕನ್ನು ತೆಗೆದು ಆ ಕಡೆ ತಳ್ಳಿಬಿಡ್ತಾರೆ. ನಂತರ ತನ್ನ ಅಣ್ಣಯ್ಯನನ್ನು ಹಿಡಿದು ಅಣ್ಣಯ್ಯ ಅಂತಿದ್ದಾಗೆ, ತಮ್ಮಯ್ಯ ನಿನ್ನ ಬದುಕಿಸ್ಕೋತೀನಿ ನಾನು, ನೀನು ಬದುಕ್ತೀಯ, ನನಗೆ ಗೊತ್ತಿದೆ ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಿದ್ರೆ, ಯಾಕಣಯ್ಯ ಇಂಥ ಸಮಯದಲ್ಲೂ ಸುಳ್ಳು ಹೇಳ್ತಿದ್ಯಾ, ನನಗೆ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ ಅಲ್ವಾ, ನನಗೆಲ್ಲ ಗೊತ್ತು ನಾನು ಬದುಕೋದಿಲ್ಲ ಅಂತ ಹೇಳಿದ ತಕ್ಷಣ ನಿಜಕ್ಕೂ ದೇವ ಆಘಾತಗೊಳ್ತಾರೆ. ಆದರೂ ಅಣ್ಣಯ್ಯ ನಿನ್ನ ಹತ್ರ ನಾನು ಪ್ರಾಮಿಸ್ ತೊಗೊಳ್ಳೇ ಇಲ್ಲ ಅಲ್ವಾ, ಇವತ್ತು ನನಗೆ ಕಡೆದಾಗಿ ಪ್ರಾಮಿಸ್ ಮಾಡ್ತೀಯಾ ಅಂತ ಕೇಳ್ತಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ದೇವ್ ತನ್ನ ತಮ್ಮ ಹಿಂಗೆ ಪ್ರಾಮಿಸ್ ಮಾಡ್ತಿದ್ದಾರೆ. ಅಣ್ಣಯ್ಯನಿಂದ ಪ್ರಾಮಿಸ್ ತೊಗೊಂಡಂತಹ ತಿಲಕ ಇಲ್ಲಿ ನನ್ನ ಪವಿ ಒಂಟಿ ಆಗ್ತಿದ್ದಾಳೆ. ನನ್ನ ಪವಿ ಯಾವತ್ತಿದ್ರೂ ಕೂಡ ನನ್ನ ಹೆಸರು ಜೊತೆಯಾಗೇ ಇರ್ತಾಳೆ. ನನ್ನ ದೇಹದಿಂದ ನನ್ನ ಪ್ರಾಣ ಹೋಗ್ತಿರ್ಬೋದು, ಆದರೆ ಪವಿ ಜೊತೆಗಿರೋ ನನ್ನ ಹೆಸರು ಯಾವತ್ತೂ ಕೂಡ ಹಾಗೆ ಇರತ್ತೆ. ಅಣ್ಣಯ್ಯ ದಯವಿಟ್ಟು ಪವಿ ಒಂಟಿ ಆಗಬಾರ್ದು, ಅವಳು ಖುಷಿಯಾಗಿರಬೇಕು. ನಿನ್ನನ್ನು ನಂಬಿ ನಿನ್ನ ಕೈಗಿಟ್ಟು ನಾನು ಹೋಗ್ತಾ ಇದ್ದೀನಿ. ನನ್ನ ಪವಿ ಖುಷಿಯಾಗಿ ನೋಡ್ಕೊಳ್ಳೋದು ಇನ್ನು ನಿನ್ನ ಜವಾಬ್ದಾರಿ. ಅವಳು ಖುಷಿಯಾಗಿದ್ದರೆ ಮಾತ್ರ ನಾನು ಖುಷಿಯಾಗಿರೋದಕ್ಕೆ ಸಾಧ್ಯ. ನೀನು ನನ್ನ ಪವಿಯನ್ನು ಖುಷಿಯಾಗಿ ನೋಡ್ಕೋತೀಯ ಅಲ್ವಾ, ಇನ್ನು ಮುಂದೆ ಅವಳ ಜವಾಬ್ದಾರಿ ನಿಂದು ಅಂತ ಹೇಳಿದಾಗ, ಖಂಡಿತ ನೀನೇನು ಯೋಚನೆ ಮಾಡಬೇಡ, ಪವಿ ಖುಷಿಯಾಗೇ ಇರ್ತಾಳೆ ಅಂತ ದೇವ್ ಮಾತು ಕೊಡ್ತಿದ್ದಾರೆ. ತದನಂತರ ಇಲ್ಲಿ ತಿಲಕ ತನ್ನ ಜೇಬಿನಿಂದ ಆ ಒಂದು ಚೀಟಿಯನ್ನು ತೆಗೆದು ಅಣ್ಣನ ಕೈಗಿಡ್ತಾರೆ. ಇದರಲ್ಲಿ ಪವಿ ಕನಸು ವಿಶ್ವಾಸ್ ಗೆಲುವು ಕೂಡ ಇದೆ, ಇದನ್ನು ಇಟ್ಕೋ ಅಣ್ಣಯ್ಯ, ಇದನ್ನು ಸಂಪೂರ್ಣ ಮಾಡು ಅಂತ ಹೇಳಿ ಅಣ್ಣನ ಕೈಗಿಟ್ಟು ಕೊನೆಗೂ ಇಲ್ಲಿ ತನ್ನ ಕೊನೆಯ ಉಸಿರನ್ನು ಎಳೆದೇ ಬಿಡ್ತಾರೆ. ಕೊನೆಗೂ ತಿಲಕ ಸಾವನ್ನಪ್ಪಿದ್ದಾರೆ. ಆ ಕಡೆ ಅಮ್ಮನಿಗೆ ಸಂಕಟ ಜಾಸ್ತಿ ಆಗಿದೆ. ದೇವ್ಗೆ ಕರೆ ಮಾಡ್ತಾರೆ. ಕೊನೆಗೂ ದೇವ್ ಫೋನನ್ನು ರಿಸೀವ್ ಮಾಡ್ತಾರೆ, ಬಟ್ ಮಾತಾಡೋದಿಲ್ಲ. ಸ್ಪೀಕರ್ ಆನ್ ಮಾಡ್ತಾರೆ. ಇಬ್ಬರು ಎಲ್ಲಿದ್ರು, ಅವನೇನು ತರಲೆ ಮಾಡ್ಕೊಂಡ, ಮೊದಲು ಅವನನ್ನು ಕರ್ಕೊಂಡು ಬಾ, ಸಮಯ ಮೀರ್ತದ ಅಂತ ಹೇಳ್ತಾರೆ. ಅಮ್ಮನ ಧ್ವನಿನಾದರೂ ಕೇಳಿ ದೇವ ಇಲ್ಲಿ ತಿಲಕ್ ಎಚ್ಚರ ಆಗ್ಬೋದು ಅಂತ ಭಾವಿಸಿದಂಥ ದೇವ ಸ್ಪೀಕರ್ ಆನ್ ಮಾಡಿ ಇಡ್ತಾರೆ. ನಂತರ ಅಮ್ಮಂಗೆ ಸರಿ ಆಯಿತು ಅಂತ ಕಾಲ್ ಕಟ್ ಮಾಡಿದ್ದೆ. ಇಲ್ಲಿ ತಮ್ಮಯ್ಯ ಅಮ್ಮ ಕಾಲ್ ಮಾಡ್ತಿದ್ದಾರೆ, ಗಾಬರಿ ಆಗಿದ್ದಾರೆ, ಎದ್ದೇಳು ಹೋಗೋಣ ಅಂತ ಹೇಳ್ತಿದ್ದಾರೆ. ಕೊನೆಗೂ ದೇವ್ಗೆ ಗೊತ್ತಾಗ್ಬಿಡುತ್ತೆ ತನ್ನ ತಮ್ಮ ಸಾವನ್ನಪ್ಪಿದ್ದಾರೆ ಅಂತ. ತದನಂತರ ಮದುವೆ ಮನೆಯಲ್ಲಿ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ. ನಮ್ರತಾಗೆ ವಿಷಯ ಗೊತ್ತಾಗಿದೆ, ಆಕೆ ಶಾಕ್ ಆಗಿದ್ದಾಳೆ. ಏನದು, ಏನು ಎಡವಟ್ಟು ಮಾಡ್ದ ಈ ಪವಿ ಮಾವ, ಕೈಕಾಲು ಮುರಿದ್ರೂ ಪರವಾಗಿಲ್ಲ, ಮದುವೆ ನಿಲ್ಸಿದ್ರೆ ಸಾಕು ಅಂದ್ಕೊಂಡ್ರೆ ಇವ್ನು ನೋಡಿದ್ರೆ ಜೀವನೇ ತೆಗೆದುಬಿಟ್ನಲ್ಲ ಅಂತ ಆಕೆ ಕೂಡ ಶಾಕ್ ಆಗಿದ್ದಾರೆ. ಕೊನೆಗೂ ಮದುವೆ ಮನೆಗೆ ಆ್ಯಂಬುಲೆನ್ಸ್ ಜೊತೆ ದೇವ್ ಎಂಟ್ರಿ ಕೊಡ್ತಾರೆ. ಇಲ್ಲಿ ತಿಲಕ್ ಇಲ್ಲಿ ಅಂತ ಎಲ್ಲರೂ ಕೇಳ್ತಿದ್ದಾರೆ. ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ಒಂದು ಆ್ಯಂಬುಲೆನ್ಸ್ನಲ್ಲಿ ಒಂದು ಸ್ಟ್ರೆಕ್ಚರ್ ಮೇಲೆ ತಿಲಕ್ನನ್ನು ಕರ್ಕೊಂಡು ಬರಲಾಗತ್ತೆ. ಬಟ್ ತಿಲಕ್ ಅಂತ ಗೊತ್ತಿರುವುದಿಲ್ಲ, ಮುಖ ಮುಚ್ಚಿರ್ತಾರೆ. ತಕ್ಷಣ ಗಾಳಿಗೆ ಮುಖ ತೆರೆತಿದ್ದಾಗೆ ಒಂದು ಮಗು ಚಿಕ್ಕಪ್ಪ ಅಂತಾಗೆ ಎಲ್ಲರೂ ಕೂಡ ಆತ ಕಡೆ ನೋಡ್ತಾರೆ. ತಿಲಕನ್ನು ನೋಡಿದೆ ಎಲ್ಲರೂ ಗೋಳಾಟ, ಚೀರಾಟ, ಕ್ರಂದನ ಮುಗುಲು ಮುಟ್ಟದ. ನಿಜಕ್ಕೂ ಎಲ್ಲರೂ ಕೂಡ ತಿಲಕ್ನನ್ನು ಕಳೆದುಕೊಂಡ ದುಃಖದಲ್ಲಿದ್ದಾರೆ. ಏನಾಯಿತು ಅಂತ ಹೇಳ್ತಿದ್ರು ಕೂಡ ದೇವಿ ಏನನ್ನು ಮಾತನಾಡ್ತಿಲ್ಲ. ಕೊನೆಗೂ ಅಂತ್ಯ ಸಂಸ್ಕಾರ ನಡೆದೇ ಬೀಳುತ್ತೆ. ಇಲ್ಲಿ ಚಿತಿಯಲ್ಲಿ ನಿಜಕ್ಕೂ ಮಲಗಿದಂಥ ತಿಲಕ್ ಅಗ್ನಿ ಸ್ಪರ್ಶಕ್ಕೆ ಒಳಗಾಗ್ತಿದ್ದಾರೆ, ಪಂಚಭೂತಗಳಲ್ಲಿ ಲೀನವಾಗ್ತಿದ್ದಾರೆ. ತದನಂತರ ಪವಿ ಅವ್ರ ಮನೆಗೆ ಹೋಗ್ತಾರೆ. ಇಲ್ಲಿ ದೇವ್ ಎಲ್ಲರೂ ಮನೆಗೆ ಬರ್ತಾರೆ. ತನ್ನ ಮಗನ ಫೋಟೋ ಮುಂದೆ ನಿಂತಂಥ ಅಮ್ಮ, ನನ್ನ ಮಗ ಸಾಯೋದಕ್ಕೆ ಕಾರಣ ಯಾರು ಅಂತ ಗೊತ್ತಾ, ನೀನೇನೆ. ಆ ಪವಿ ಜೊತೆ ಮದುವೆ ಫಿಕ್ಸ್ ಆಗದೆ ಇದ್ದಿದ್ರೆ ಖಂಡಿತ ನನ್ನ ಮಗ ಸಾಯ್ತಿರ್ಲಿಲ್ಲ. ನಿನ್ನಿಂದಾನೇ ನನ್ನ ಮಗನ್ನ ನಾನು ಕಳ್ಕೊಂಡ್ಬಿಟ್ಟೆ. ನಿನ್ನೆ ಸತ್ತಿದ್ದು ನನ್ನ ಮಗ ಮಾತ್ರ ಅಲ್ಲ, ನನ್ನ ಇಬ್ಬರು ಮಕ್ಕಳು ಕೂಡ ಸತ್ತು ಹೋಗ್ಬಿಟ್ರು ಅಂತ ಹೇಳಿ ಇಲ್ಲಿ ಅಮ್ಮ ದೇವ್ನನ್ನು ಕೂಡ ತನ್ನ ಬದುಕಿನಿಂದ ಆಚೆ ಹಾಕ್ತಿದ್ದಾರೆ. ಆದರೆ ತದನಂತರ ಇನ್ನು ಸ್ವಲ್ಪ ದಿನ ಆಗ್ತಿದ್ದಾಗೆ ಪವಿತ್ರ ಮನೆಗೆ ಹೋಗಿ ದೇವ್ ಮದುವೆ ಮಾತುಕತೆಯನ್ನು ಮಾತನಾಡುವುದಕ್ಕೆ ಮುಂದಾಗ್ತಾರೆ. ಬಿಕಾಸ್ ಅದಕ್ಕೆಲ್ಲ ಕಾರಣ ತಿಲಕ್ ತಗೊಂಡಂಥ ಆ ಒಂದು ಭಾಷೆ. ಹಾಗಾದರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.